ಬ್ರಾಂಕೈಲ್ ಅಸ್ತಮಕ್ಕೆ ಪ್ರಯೋಜನಕಾರಿಯಾದ ಆಸನಗಳನ್ನ ಮಾಡೋಣ ಬನ್ನಿ. ಮೊದಲಿಗೆ ತಾಡಾಸನದ ವೇರಿಯೇಷನ್. ಕಾಲನ್ನ ಸಾಧಾರಣ 1 ಫೀಟ್ ಆಗುವಷ್ಟು ಅಗಲ ಮಾಡಿ ಇಟ್ಕೊಳ್ಳಿ. ದೇಹ ಸ್ಟ್ರೇಟ್ ಇರ್ಲಿ. ಕೈ ಬೆರಳುಗಳನ್ನ ಹಿಂದಕ್ಕೆ ತೆಗೊಂಡು ಬಂದು ಲಾಕ್ ಮಾಡಿ, ಕೈಗಳನ್ನ ಮೇಲಕ್ಕೆ ಎತ್ತಿ, ತಲೆಯನ್ನ ಹಿಂದೆ ಬಗ್ಸಿ, ಎದೆಯನ್ನ ಮುಂದಕ್ಕೆ ದೂಡಿ ದೀರ್ಘ ಶ್ವಾಸ ಮಾಡಿ. ಎದೆ ಎಕ್ಸ್ಪಾಂಡ್ ಆಗೋ ಕಾರಣ ನಿಮ್ಮ ಶ್ವಾಸಕೋಶಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗತ್ತೆ. ಇದರಿಂದ ದೀರ್ಘ ಉಸಿರಾಡಿ 5 ಸಲ. 5 ಶ್ವಾಸ ಆದ ನಂತರ ಉಸಿರು ಬಿಡ್ತಾ ಕೈ ಕೆಳಗೆ ಮಾಡಿ ತಲೆಯನ್ನ ಕೆಳಗೆ ತನ್ನಿ. ನೆಕ್ಸ್ಟ್ ಪಾರ್ಶ್ವೋತ್ಥಾನಾಸನ. ಮೊದಲಿಗೆ ನಿಮ್ಮ ಬೆನ್ನ ಹಿಂದೆ ಕೈಗಳನ್ನ ಜೋಡಿಸಿ ನಮಸ್ತೆ ಮಾಡಿ, ಉಸಿರು ತೆಗೊಳ್ತಾ ನಿಮ್ಮ ಬಲ ಕಾಲನ್ನ ಬಲಬದಿಗಿಡಿ, ಸಾಧಾರಣ 1 ಮೀಟರ್ ಆಗುವಷ್ಟು. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲು ಮತ್ತೆ ಸೊಂಟವನ್ನ ಬಲಬದಿಗೆ ತಿರುಗಿಸಿ, ಉಸಿರು ತೆಗೊಳ್ತಾ ತಲೆ ಎತ್ತಿ ಮೇಲೆ ನೋಡಿ, ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ನಿಮ್ಮ ಹಣೆಯನ್ನ ಮೊಣಕಾಲಿಗೆ ಮುಟ್ಟಿಸ್ಲಿಕ್ಕೆ ಟ್ರೈ ಮಾಡಿ. ಕಣ್ಣು ಮುಚ್ಚಿ ಅಲ್ಲೇ 5 ಸಲ ನಿಧಾನಕ್ಕೆ ಉಸಿರು ತೆಗೊಂಡ್ಬಿಟ್ಟು ಮಾಡಿ. ಇದರಿಂದ ನಿಮ್ಮ ಲಂಗ್ಸ್ಗೆ ಸರಿಯಾಗಿ ರಕ್ತ ಸಂಚಾರ ಆಗುತ್ತೆ. ಶ್ವಾಸ ನಾಳಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗೋ ಕಾರಣ ಅದರಲ್ಲಿ ಏನೇ ಅಡೆತಡೆಗಳಿದ್ರೆ ಅದು ಓಪನ್ ಆಗಿ ಬಿಡುತ್ತೆ. ಈಗ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ, ಕಾಲನ್ನ ಮುಂದೆ ತಿರುಗಿಸಿ, ಉಸಿರು ಬಿಡ್ತಾ ಎಡಕಾಲು ಮತ್ತೆ ಸೊಂಟವನ್ನ ಎಡಬದಿಗೆ ತಿರುಗಿಸಿ, ತೆಗೊಳ್ತಾ ಬೆನ್ನು ಹಿಂದೆ ಬಗ್ಸಿ ತಲೆ ಎತ್ತಿ ಮೇಲೆ ನೋಡಿ, ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ನಿಮ್ಮ ಹಣೆ ಅಥವಾ ಮೂಗನ್ನ ಮೊಣಕಾಲಿಗೆ ಮುಟ್ಟಿಸ್ಲಿಕ್ಕೆ ಟ್ರೈ ಮಾಡಿ. ಕಣ್ಣು ಮುಚ್ಚಿ ನಿಧಾನ ಉಸಿರಾಡಿ. ಆದಷ್ಟು ದೀರ್ಘ ಶ್ವಾಸ ಮಾಡಿ. ಸಾಧ್ಯ ಆದ್ರೆ ನಿಮ್ಮ ಎಕ್ಸಲೇಷನ್ ಇನ್ಹಲೇಷನ್ಗಿಂತ ಜಾಸ್ತಿ ಮಾಡ್ಲಿಕ್ಕೆ ಟ್ರೈ ಮಾಡಿ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ, ಕಾಲು ಮುಂದೆ ತಿರುಗಿಸಿ, ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಎಡಕಾಲಿಗೆ ಸೇರಿಸಿ ಕೈ ಬಿಡಿ. ಇನ್ನು ಕೂತ್ಕೊಂಡು ಮಾಡುವಂತ ಆಸನಗಳನ್ನ ನೋಡೋಣ. ಮೊದಲಿಗೆ ಸಿಂಹಾಸನ. ವಜ್ರಾಸನದಲ್ಲಿ ಮೊದಲಿಗೆ ಕೂತ್ಕೊಳ್ಳಿ. ಉಸಿರು ಬಿಡ್ತಾ ನಿಮ್ಮ 2 ಕಾಲುಗಳನ್ನ ಒಟ್ಟಿಗೆ ಹಿಂದಕ್ಕೆ ಮಡಚಿ, ಕಾಲ ಹಿಮ್ಮಡಿ ಮೇಲೆ ಕೂತ್ಕೊಳ್ಳಿ. ಕೈಯನ್ನ ಮೊಣಕಾಲ ಪಕ್ಕದಲ್ಲಿ ನೆಲದಲ್ಲಿಡಿ. ತಲೆ ಎತ್ತಿ, ಸಾಧ್ಯ ಆದ್ರೆ ಭ್ರೂ ಮಧ್ಯ ದೃಷ್ಟಿ 2 ಹುಬ್ಬುಗಳ ಮಧ್ಯದಲ್ಲಿ ನೋಡಿ. ಅದು ನಿಮಗೆ ಕನ್ವೀನಿಯಂಟ್ ಆಗ್ತಾ ಇಲ್ಲ, ಕಂಫರ್ಟೇಬಲ್ ಆಗ್ತಾ ಇಲ್ಲ ಅಂದ್ರೆ ಮೇಲೆ ಸೀಲಿಂಗ್ ಅನ್ನ ನೋಡಿ. ಈಗ ನಿಮ್ಮ ಮೂಗಲ್ಲಿ ದೀರ್ಘ ಉಸಿರು ತೆಗೊಳ್ಳಿ. ಬಾಯಿಯನ್ನ ಪೂರ್ತಿ ಓಪನ್ ಮಾಡಿ, ನಾಲಗೆಯನ್ನ ಪೂರ್ತಿ ಹೊರಗೆ ಹಾಕಿ ಶಕ್ತಿ ಹಾಕಿ ಉಸಿರು ಬಿಡಿ. ಬಾಯನ್ನ ಮುಚ್ಚಿ ಮೂಗಲ್ಲಿ ಉಸಿರು ಪುನಃ ತೆಗೊಳ್ಳಿ. ದೀರ್ಘ ತೆಗೊಳ್ಳಿ. ಪುನಃ ಬಾಯಿ ಫುಲ್ ಓಪನ್ ಮಾಡಿ ಶಕ್ತಿ ಹಾಕಿ ಉಸಿರು ಬಿಡಿ. ಇದೇ ರೀತಿ 5 ರಿಂದ 10 ಸಲ ರಿಪೀಟ್ ಮಾಡಬೇಕು. ಇದು ಮಾಡೋದ್ರಿಂದ ನಿಮಗೆ ಚೆಸ್ಟ್ ಟೈಟೆಡ್ನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಕೆಮ್ಮು ಬರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕೆಮ್ಮು ಬರಬಹುದು. ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗೆ ಕೆಮ್ಮು ಬರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸರಿ, ಉಸಿರು ತೆಗೊಳ್ತಾ 2 ಕಾಲುಗಳನ್ನ ಮುಂದಕ್ಕೆ ಚಾಚಿ. ನೆನಪಿಟ್ಕೊಳ್ಳಿ, BP ಇರುವವರು ಇದನ್ನ ಮಾಡೋದು ಬೇಡ. ನೆಕ್ಸ್ಟ್ ಪಶ್ಚಿಮೋತ್ಥಾನಾಸನ. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಕಾಲ ಹೆಬ್ಬೆರಳುಗಳನ್ನ ಮುಷ್ಟಿ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ನಿಮ್ಮ ತಲೆ ಎತ್ತಿ ಸೊಂಟ ನೇರ ಮಾಡಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಧಾನಕ್ಕೆ ಬಗ್ಗಿ ಮುಂದಕ್ಕೆ ಮೊಣಕೈಗಳನ್ನ ಬಗ್ಗಿಸಿ ನಿಮ್ಮ ಹಣೆಯನ್ನ ಮೊಣಕಾಲಿಗೆ ಮುಟ್ಟಿಸ್ಲಿಕ್ಕೆ ಟ್ರೈ ಮಾಡಿ. ಕಣ್ಣು ಮುಚ್ಚಬೇಕು. ದೀರ್ಘ ಉಸಿರಾಡಿ. ನಿಧಾನ ಉಸಿರಾಡಬೇಕು 5 ಸಲ. ಇಲ್ಲಿ ಬೆನ್ನು ಟೈಟ್ ಸ್ಟಿಫ್ ಆಗಿರಬಾರ್ದು, ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಬೇಕು. ಈ ಆಸನ ಮಾಡೋದ್ರಿಂದ ನಿಮ್ಮ ಶ್ವಾಸಕೋಶಗಳಿಗೆ ಸರಿಯಾಗಿ ಮಸಾಜಿಂಗ್ ಇಫೆಕ್ಟ್ ಸಿಗೋ ಕಾರಣ ಅದರಲ್ಲಿ ಏನೇ ಬ್ಲಾಕೇಜ್ ಇದ್ರೂ ಕೂಡ ಅಥವಾ ಕಫ ಜಾಸ್ತಿ ಇದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ನಿಧಾನಕ್ಕೆ ಉಸಿರು ತೆಗೊಳ್ತಾ ಮೇಲೆ ಬನ್ನಿ, ಕೈ ಬಿಡಿ.